ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರಿಗ ನಾನು ಆಗ್ಲೇ ಕೇಳಿದೆ, ನಿಮ್ಮ ಧರ್ಮದಲ್ಲಿ ಎಷ್ಟು ಬಾರಿ ನೀವು ಜಾಗೃತಿ ಮೂಡಿಸೋ ಕೆಲಸ ಮಾಡಿಸ್ತೀರಿ? ನೀವು ಆಗ್ಲೇ ಹೇಳಿದ್ರಿ, ನೋಡ್ತಾ ಇದೀವಿ, ಮಾನಿಟರ್ ಮಾಡ್ತಾ ಇದೀವಿ, ನಾವೇನ್ ಸೈಲೆಂಟ್ ಆಗಿ ಕೂತಿಲ್ಲ, ಅದನ್ನ ಖಂಡಿಸ್ತೀವಿ ಅಂತ. ಖಂಡಿಸೋದಲ್ಲ ಸರ್, ಅದನ್ನ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಏನ್ ಕ್ರಮ ಕೈಗೊಳ್ತೀವಿ ಅನ್ನೋದು ಪ್ರಶ್ನೆ. ನಿಮ್ಮವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲವ್ ಜಿಹಾದ್ ಪ್ರಕರಣಗಳಲ್ಲಿ ಇಲ್ಲ 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 ನೋಡಿ, ಅಲ್ಲಿ ತಪ್ಪಾಗುತ್ತೆ. ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಫಸ್ಟ್ ಇಂಥ ಜಾಗದಲ್ಲಿ ಅಲ್ಲಿ ಎಲ್ಲ ವಿದ್ಯಾವಂತರೇ ಇರೋದು. ಇಲ್ಲ ಇಲ್ಲ ಎಲ್ಲ ವಿದ್ಯಾವಂತರೇ ಇರೋದು. ಇವ್ರು ಹೇಳಿದ್ರು ಪಿಜಿಲಿ ಒಂದು ಯಾವ್ದೋ ಮಹಿಳೆ ಬಂದು ಅಣ್ಣ ಪಿಜಿಲಿ ಮಹಿಳೆ ಬಂದು ಈ ತರ ಮಾಡ್ತಾರೆ, ಹಂಗ್ ಮಾಡ್ತಾರೆ ಅಂತ ಮಾಡ್ತಾರೆ. ಒಂದ್ ಎವಿಡೆನ್ಸ್ ಕೊಡ್ಲಿ ಇವರು. ಇದ್ರ ಜೊತೆಗೆ ಇವ್ ಹೆಣ್ಣು ಅಂತ ಹೇಳಿದ್ಮೇಲೆ ನಮ್ಮ ದೇಶದಲ್ಲಿ ಪೂಜಿಸುವಂತ ಸಂಸ್ಕೃತಿ ಇರೋದು. ಈ ಯದಾದಿ ಧರ್ಮಸ್ಯ ಯದಾದಿ ಭವತು ಭಾರತ ಅನ್ನೋದು ನಂಬುವಂತ ಜನ ನಾವು, ಸಂವಿಧಾನವನ್ನು ನಂಬುವಂತ ಜನ ನಾವು. ಇವ್ರ ಮಾತಿಗೆ ನಾವು ಸಂವಿಧಾನ ನಂಬಲ್ಲ ಹೇಳಕ್ಕಾಗಲ್ಲ. ಇಲ್ಲ 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 ಯಾರು ಒಂದ್ ನಿಮಿಷ ಹಿಂದೂ ಹೆಣ್ಮಕ್ಳಿಗೆ ಈ ರೀತಿ ಟಾರ್ಚರ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಡಿ ಅಂತಿದ್ದೀರಿ ಸರ್. ಎಷ್ಟು ಜನ ಸರ್ ಕಂಪ್ಲೇಂಟ್ ಕೊಟ್ಟಿರೋದು, ಎಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರೋದು? ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ಎವಿಡೆನ್ಸ್ ಕೇಳ್ತಾರೆ. ಮೇಡಮ್, ಆ ಮೃಗಗಳಿಗೆ ಯಾವ್ದು ಜಾತಿ ಧರ್ಮ ಇಲ್ಲ. ನೀವ್ ಯಾಕೆ ತಗೊಂಡ್ ಬಂದ್ ಜಾತಿ ಧರ್ಮನ ಅಟ್ಯಾಚ್ ಮಾಡ್ತೀರಾ? ಅವನು ರಹೀಮ್ ಹೆಸರು ಇಟ್ಕೊಂಡು ಆಮೇಲೆ ಶರತ್ ಹಾಕ್ಬಿಟ್ರೆ ನೀವು ನಂಬ್ತೀರಾ? ಹೋಗಿ ಆಮೇಲೆ ಶರತ್ ಹೆಸರು ಮಾತ್ರ ಇದಾಗಲ್ಲ ಮೇಡಮ್, ಅಟ್ಯಾಚ್ ಆಗಲ್ಲ. ಅದು ಕೇಳಿ ಸರ್ ನ ಅವ್ರಿಗೆ ಅಂತ ಹೇಳಿದ್ರೆ ಅವರು ನಮಗೆ ನಿಮಗ್ ಜೈ ಶ್ರೀರಾಮ್ ಹೇಳ್ಕೊಂಡು ನೀವು ನಿಮ್ಮ ದೇವ್ರ ಹೆಸರು ಹೇಳ್ರಿ, ಹೇಳಿ ಜೈ ಶ್ರೀರಾಮ್ ಅಂತ. ನಾನು ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತೀನಿ. ನಮ್ಮ ಧರ್ಮದ ಒಂದೇ ಮಾತ್ರವೇ ಇರೋದು, ಇದ್ ಬಿಟ್ರೆ ಬೇರೆ ಮಾತ್ರ ಇದೆಯಾ? ಅಲ್ಲಲ್ಲ, ಒಂದೇ ಮಾತ್ರ ಇರೋದು, ಇನ್ನೇನ್ ಬೇರೆ ಮಾತ್ರ ಕೊಡ್ತಾರೆ ಅವ್ರಿಗೆ? ಒಂದೇ ಇರೋದು ಮಾತ್ರ, ಇದು ಮಾತ್ರ ಒಂದೇ ಇರೋದು. ವೇದಿಕೆ ಕೊಟ್ಟಿದೀವಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಮಾತಾಡ್ತಾ ಇಲ್ಲ ಅವರು. ಮಾತ್ರ ಮುಸ್ಲಿಂ ಟಾರ್ಗೆಟ್ ಮಾಡ್ಕೊಂಡು ಎಲ್ಲಾ ಕಡೆ ಸಮರ್ ಕ್ಯಾಂಪ್ ಗಳಲ್ಲಿ ಎಲ್ಲ ಕರೆದು ಹೇಳ್ತಾ ಇದ್ದಾರೆ ಬುದ್ಧಿ. ಇವೆಲ್ಲ ಯಾವ್ದು ಇಲ್ಲ, ಇದೆಲ್ಲ ನಡೆಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನ್ ಮಾಡಿದ್ರು ಅದನ್ನ ಹೇಳಿ. ಅದನ್ನ ಸುಂದರ ಸರ್ ಸುಮ್ನಿರಿ ಸರ್. ಬಸವರಾಜ್ ಸರ್ ಏನ್ ಹೇಳ್ತೀರಿ? ಹಾಗೆ ಇಲ್ಲ ಅನ್ನೋದಕ್ಕೆ ಮತ್ತೆ ಹೆಸರುಗಳ ಬದಲಾವಣೆ ಮಾಡ್ಕೊಂಡು ಧರ್ಮಕ್ಕೆ ಕಳಂಕ ತರುವಂತ ಪ್ರಯತ್ನಗಳು ಕೆಲ ಕಿಡಿಗೇಡಿಗಳಿಂದ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಧರ್ಮದವ್ರು ಅಂತ ಯಾಕೆ ಹೇಳ್ತೀರಾ ಅಂತ ಅವರು. ಇಲ್ಲ, ಆಗಿದಾವೆ, ಸುಮಾರು ಕೇಸ್ಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಸಾಕಷ್ಟು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದೀವಿ. ಬಟ್ ಹರಾಸ್ಮೆಂಟ್ ಬಗ್ಗೆ ಒಂದು 2-3 ಬಂದಿದ್ದಾವೆ. ಓದೋರೆಲ್ಲ ಚೆನ್ನಾಗಿದ್ದಾರೆ, ಅವರವರು ಇಷ್ಟಪಟ್ಟನೆ ಹೋಗಿದ್ದಾರೆ. ಕೆಲವೊಂದು ಕೇಸ್ನಲ್ಲಿ ನಾವು ನೋಡಿದ್ದೇವೆ. ಆಮೇಲೆ ಬದಲಾವಣೆ ಆಗಿದೆ, ಹರಾಸ್ಮೆಂಟ್ ಆಗಿ ಕೆಲವೊಬ್ರು ಬಿಟ್ಟು ಬಂದವರು ಇದ್ದಾರೆ. ಅಂಥ ಕೇಸ್ಗಳು ಇದ್ದಾವೆ. ಬಟ್ ಹಿಂದೂಗಳಲ್ಲಿ ಭಾಳ ಕಡಿಮೆ. ಮುಸ್ಲಿಂ ಹೆಣ್ಮಕ್ಳು ಬಂದು ನಮ್ಮಲ್ಲಿ ಹಿಂದೂಗಳನ್ನು ಮಾಡಿಕೊಂಡಿದ್ದು ಭಾಳ ಕಡಿಮೆ. ಕೆಲವು ಇದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಪ್ರಕರಣಗಳಿದ್ದಾವೆ ವಿಲ್ಲಿಂಗ್ಲಿ ಬಂದು ಮನ್ಮನೆ ನೋಡಿ ಶಿಗ್ಗಾಂವದಲ್ಲಿ ಒಂದು ಆಗಿದೆ. ಒಂದು ಮುಸ್ಲಿಂ ಹುಡುಗಿನೇ ಹಿಂದೂ ಮದುವೆ ಆಗಿದ್ದಾರೆ, ಅವರೇ ಮದುವೆ ಮಾಡಿ ಕೊಟ್ಟಿದ್ದಾರೆ. ಹಾಗೇನಿಲ್ಲ ಅದು ಅಲ್ಲ, ಆಗಿದೆ ಪ್ರಕರಣಗಳು ಆಗಿಲ್ಲ, ಆಗಿದಾವೆ. ಮತ್ತೊಬ್ರು ಮಾತಾಡೋಂಗ್ ಮಾಡ್ಬೇಡಿ ಸರ್. ಬಸವರಾಜ್ ಸರ್ ಕ್ಲಾರಿಟಿ ಕೊಡಿ ಸರ್. ಈಗ ಆಗಿದೆ ಕೇಸ್ಗಳು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಹೆಚ್ಚಾಗಿ ಮುಸ್ಲಿಂದಲ್ಲಿ ಆಗಿದಾವೆ. ಈ ಲವ್ ಜಿಹಾದ್ ಅಂತ ಹೊಸ ಹೆಸರಿಟ್ಟುಕೊಂಡು ಮಾಡಿದ್ದಾರೆ, ಅದು ನಡೀತಾನೆ ಇದೆ. ಈ ಕಾರ್ಪೊರೇಟ್ ವಲಯಕ್ಕೆ ಬಂದಿದ್ದು ಬಹಳ ಮನಸ್ಸಿಗೆ ನೋವಾಗಿದೆ. ಯಾಕಂದರೆ ಇಲ್ಲಿವರೆಗೂ ಇರಲಿಲ್ಲ, ಕಾರ್ಪೊರೇಟ್ ವಲಯದಲ್ಲಿ ಈ ಥರ ಘಟನೆಗಳು ಇರಲಿಲ್ಲ. ಆ ಕಾರ್ಪೊರೇಟ್ ವಲಯದಲ್ಲಿ ಏನಿದೆ, ಆ ಕಂಪ್ನಿಯವ್ರು ಥಿಂಕ್ ಮಾಡೋದು ಬರೇ ನಮ್ಮ ಫ್ರೆಂಡ್ ಹೇಳ್ದಂಗೆ ಅವರು ಪ್ರಾಫಿಟ್ ನೋಡ್ತಾರೆ. ಎರಡನೇದ್ದು ಕಂಪ್ನಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ 2 ಉದ್ದೇಶ ಇಟ್ಕೊಂಡು ಅವರು ಕಂಪ್ನಿ ನಡೆಸ್ತಾರೆ. ಒಂದು ಮೇನ್ ಪ್ರಾಫಿಟ್ಟು, ಅವರು ಜಾತಿ ಧರ್ಮ ಏನೂ ನೋಡೋದಿಲ್ಲ. ತಮಗೆ ಪ್ರಾಫಿಟ್ ಎಲ್ಲಿ ಆಗ್ತದೆ ಅಂಥವನಿಗೆ ಕರ್ಕೋತಾರೆ, ಅಂಥವ್ನ ಕಡೆಯಿಂದ ಉಪಯೋಗ ತಗೋತಾರೆ. ಈಗ ನಾವು ನನ್ನ ಮಗನಿಗೆ ಲಕ್ಷಗಟ್ಟಲೆ ಸ್ಯಾಲ್ರಿ ಇದೆ ಅಂತ ನಾವು IT ಕಂಪ್ನಿಯಲ್ಲಿ ಇಲ್ಲಿದ್ದಾನೆ ಅಂತ ಹೇಳ್ತೇವೆ. ಆ ಲಕ್ಷಗಟ್ಟಲೆ ಸ್ಯಾಲ್ರಿ ಇದು 3 ಜನರಿಗೆ ಕೆಲಸ ಒಬ್ಬನ ಕಡೆಯಿಂದ ತಗೋತಾರೆ. 3 ಮಂದಿ ಕೆಲಸ ಅಂದರೆ 3 ಮಂದಿಗೆ ಕೊಡೋ ಸಂಬಳ ಅವ್ನು ಒಬ್ಬನೇ ತಗೋತಾನೆ. ಅದರಲ್ಲಿ ಅವ್ರು ಕಂಪ್ನಿ ಪ್ರಾಫಿಟ್ ಮಾಡ್ತಾರೆ. 3 ಮಂದಿಗೆ ಎಷ್ಟು ಸಂಬಳ ಕೊಡಬೇಕು ಅಷ್ಟು ಒಬ್ಬನ ಕಡೆಯಿಂದ ಅದೇ ಕೆಲಸವನ್ನು
ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆವರೆಗೂ ದುಡಿಬೇಕು ಅವು. ಅಷ್ಟೊಂದು ತೊಂದರೆ ಪಟ್ಕೊಂಡು ಮೈಂಡ್ ಸ್ಟ್ರೆಸ್ ಆಗಿ ಕೊನೆಗೆ ಡಿಪ್ರೆಷನ್ಗೆ ಹೋಗಿ ಏನೇನೋ ಹೆಂಡತಿ ಗಂಡ ಜಗಳ ಆಗಿ ಡೈವರ್ಸ್ಗಳ ಕೇಸ್ಗಳಂತೂ ಬಹಳ ಕಾಮನ್ IT ಸೆಕ್ಟರ್ದಲ್ಲಿ. 50% ಡೈವರ್ಸ್ ಕೇಸ್ಗಳು ಇದೇ ಮೈಂಡ್ ಸ್ಟ್ರೆಸ್ಲಿಂದ. ಅದಕ್ಕೆ ವೀಕೆಂಡ್ ಆದ್ಕೂಡಲೇ ಎಲ್ಲರೂ ಓಡುತ್ತವೆ, ಕೊಡಗು ಈ ಕಡೆ ವಯನಾಡು. ಅಲ್ಲ ಮಧುಸೂದನ್ ಸರ್ ಪಾಪ ಅಲ್ಲಲ್ಲ ಹೌದು ಅವ್ರು ಕೇಳಿ ಸುಳ್ಳಲ್ಲ ಹೇಳೋದು. ಈಗ ನಮ್ಮಲ್ಲಿ ಮೇಡಮ್ ನಮ್ಮಲ್ಲಿ ಏನಿದೆ ಯುವಕರಿಗೆ ಒಂದು ನಿಮಿಷರಪ್ಪ, ನಮ್ಮಲ್ಲಿ ಏನಿದೆ ಅವರಿಗೆ ಎಂಟರ್ಟೈನ್ಮೆಂಟು. ಈಗ ಮೈಂಡ್ ಸ್ಟ್ರೆಸ್ನಿಂದ ಕೆಲಸ ಮಾಡ್ತಿರ್ತಾವೆ ಇಡೀ ವಾರದಲ್ಲಿ 5 ದಿವಸ ದುಡಿತಾರೆ, ಹಗಲು ರಾತ್ರಿ ದುಡಿತಾರೆ. ಹೊರಗಡೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಏನಿದೆ ಬೆಂಗಳೂರಲ್ಲಿ ಹೇಳಿ? ನೀವು ಒಂದು ಯಾವ್ದಾರ ಮ್ಯೂಸಿಕ್ ಇದೆಯಾ, ಎಲ್ಲರೇ ಡಾನ್ಸ್ ಮಾಡ್ಬೇಕಂತಿದೆಯಾ? ಎಲ್ಲರೂ ಬಂದ್ ಮಾಡಿಸ್ಬಿಟ್ಟಿವಿ ನಾವು ಪೊಲೀಸರು. ಅದು ಬೇಡ ಇದು ಬೇಡ, ಲಾ ಅಂಡ್ ಆರ್ಡರ್ ಆಗ್ತದ, ಅದು ಆಗ್ತದೆ ಇದು ಆಗ್ತದೆ ಅಂತ. ಅಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟಾಗ ಏನೇನೋ ಆಗೋಯ್ತಲ್ಲ ಸರ್. ಅಲ್ಲ ಅಂದ್ರೆ ಅರ್ಥ ಏನು? ಕಾನೂನು ಅವ್ರಿಗೆ ಅದು ಕೊಡಬಾರ್ದು ಅಂತಿದೇನಾ? ಏನು ಇದು ಶೀತ ಆದ್ರೆ ನೀವು ಕಟ್ ಮಾಡಿ ಹೋಗ್ತೀರಾ? ಹಾಗೆ ನಾವು ಇರೋದು ಪೊಲೀಸರು ಇರೋದೇ ಇದಕ್ಕೆ ಅವಕಾಶ ಇದೆ ಮೇಡಮ್. ಪೊಲೀಸರು ಇರೋದಕ್ಕೆ, ಕಾನೂನು ಇರೋದಕ್ಕೆ ಕ್ರಮ ತಗೊಳ್ಳಿ, ಬಂದೋಬಸ್ತ್ ಕೊಡ್ರಿ, ಏನು ಆಗ್ಲಾರ್ದಂಗೆ ನೋಡ್ಕೊಳ್ಳಿ. ಎಲ್ಲಾನು ಬಿಟ್ಕೊಟ್ಟು ನೀವು ಎಲ್ಲಾರು ಎಂಟರ್ಟೈನ್ಮೆಂಟ್ ಬಂದ್ ಮಾಡ್ರಿ ಅಂದ್ರೆ ಅದಕ್ಕೆ ಹೋಗ್ತಾವು. ಹುಡುಗ ಹುಡುಗಿ ಕರ್ಕೊಂಡು ಎಲ್ಲರ ಕೊಡಕೆನೆಲ್ಲೋ ಈ ಕಡೆ ಈ ತರ ಇರೋದ್ರಿಂದ. ಮಧುಸೂದನ್ ಸರ್, ಓಕೆ ಸರ್, ಮಧುಸೂದನ್ ಸರ್, ಈ ಒತ್ತಡದ ಲೈಫ್ ಸ್ಟೈಲ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಇಲ್ವಾ ಸರ್ IT ಕಂಪನಿಗಳಲ್ಲಿ ಅಂತ? ಅಂದ್ರೆ ಬರೀ ಲವ್ ಜಿಹಾದ್ ಅಂತ ಅಲ್ಲ, ಬೇರೆ ಬೇರೆ ಒತ್ತಡಗಳು ಅಂತ ಅಲ್ಲ, ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಕೆಲವರು ಮುಂದೆ ಬಂದು ಹೇಳ್ಕೊಂಡಿದ್ದು ಕೂಡ ಉದಾಹರಣೆಗಳಿದೆ ಅಂತ. ನಾನು ಹೇಳಿದ ಪ್ರಕಾರ ಆವಾಗಲಿಂದ ಹೇಳ್ತಾ ಇದ್ದೀನಲ್ಲ, ಒಳ್ಳೆ ಟ್ರೈನಿಂಗ್ಸ್ ಇದೆ ದೊಡ್ಡ ದೊಡ್ಡ ಕಂಪನೀಸಲ್ಲಿ, ಯಾರು ಹಿಂದೆ ಇಲ್ಲ. ಯಾಕಂದರೆ ಇದು ಹೊಸದಿದು, ಈ ಪಾರ್ಟ್ ಬಿಟ್ಬಿಡೋಣ. ಮಿಕ್ಕಿದ ಬೇರೆ ವಿಚಾರದಲ್ಲಿ ತೊಗೊಂಡ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಇದಿರ್ಬೋದು, ಪ್ರತಿ ವರ್ಷ ಸರ್ಟಿಫೈ ಮಾಡ್ಕೋಬೇಕು, ಪ್ರತಿ ವರ್ಷ ಹೋಗಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೇಕು ನಾವು ಏನು ಮಿಸ್ ಮಾಡಿದ್ರೆ. ಎಲ್ಲ ವಿಚಾರದಲ್ಲೂ ಒಂದು ಇದಿದೆ. ಸ್ಟ್ರೆಸ್ ಬಸ್ಟಿಂಗಿಗೆ ಒಂದು ಹೊಸ ಥರ ಒಂದು ಇದು ಏನಾಗಿದೆ ಅಂದರೆ, ಕಾರ್ಪೊರೇಟ್ ಲೆವೆಲಲ್ಲೇ ನಿಮಗೆ ಇದು ಏನಂತಾರೆ ಅವ್ರಿಗೆ ಮೆಂಟ್ರಿಂಗ್ ಮಾಡೋದು, ಇದು ಮಾಡೋದು ಎಲ್ಲ ಇದೆ, ಏನು ಇಲ್ಲ ಅಂತಿಲ್ಲ. ಕೆಲವರು ಅದು ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ಸ್ಟ್ರೆಸ್ ತೊಗೋತಾರೆ, ಎಷ್ಟು ಸ್ಟ್ರೆಸ್ ತೊಗೋಬಾರ್ದು ಅಂತ. ಸರ್ ಹೇಳಿದ್ರು 28 ವರ್ಷ ಆಯ್ತು ನಂದು, ನಾನು ಏನು ಸ್ಟ್ರೆಸ್ ತೊಗೊಂಡಿಲ್ಲ, ಏನು ಅಂದರೆ ಆ ಥರ ಏನು ನನಗೆ ಪ್ರಾಬ್ಲಮ್ ಇಲ್ಲ ಯಾವುದನ್ನು, ಆಯಿತಾ. ಸೊ ಏನಂದರೆ ವ್ಯಕ್ತಿಗತವಾಗಿ ಬಂದಿರೋದು. ಆದರೆ ಇಲ್ಲಿ ಏನಾಗಿದೆ ಈ ವಿಚಾರದಲ್ಲಿ, ಒಂದು ಇದನ್ನೇ ಈ ಒಂದು ಉದಾಹರಣೆ ತೊಗೊಂಡು ನಾವು ಮಾತಾಡೋ ವಿಚಾರ ಬಂದರೆ, ಇಲ್ಲಿ ಕನ್ಸ್ಟ್ರೈಂಟ್ಸ್ನೆಲ್ಲ ನೋಡಿ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಅದರಲ್ಲೇನು ಯಾರು ಹಿಂದೆ ತೊಗೊಳಕ್ಕಾಗಲ್ಲ. ಏಕೆಂದರೆ 8-10 ಜನ ಈಗ ಹೆಸರು ಬಂದಿರೋದು, ಇನ್ನೆಷ್ಟಿದೆಯೋ ಗೊತ್ತಿಲ್ಲ ಒಳಗೆ. ಅದು ವ್ಯವಸ್ಥಿತವಾಗಿ ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾಡಲಾಗ್ತಾ ಇದೆ. ಕಾರ್ಪೊರೇಟ್ ಲೆವೆಲಲ್ಲಿ ನಾನು ಕೂತ್ಕೊಂಡು ನೋಡಿದ್ರೆ, MD ಥರ ಒಂದು ಕೂತ್ಕೊಂಡು ನಾನು ನೋಡಿದ್ರೆ ಇದು ನನಗೆ ಸಹಾಯ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಆ ಹುಡುಗಿರಿಗೆ ಮೆಂಟಲ್ ಟಾರ್ಚರ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ. ಅದರಿಂದ ನನಗೆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತಾ ಇಲ್ಲ, ಅದರಿಂದ ನನಗೆ ಅದು ಉಪಯೋಗ ಆಗ್ತಾ ಇಲ್ಲ. ಅದರಿಂದ ನಾನು ಅದನ್ನು ತಡಿಬೇಕು. ಆಮೇಲೆ ಸಮಾಜದ ಓವರಾಲ್ ಲುಕ್ಕಲ್ಲಿ ನೋಡಿದ್ರು ಅದು ಸರಿ ಇಲ್ಲ, ಅದರಿಂದ ಆಗಬೇಕು. ಆ್ಯಂಡ್ ನನ್ನ ಹೆಸರು ಇಟ್ಕೊಂಡು, ನನ್ನ ಕಂಪನಿ ಪ್ಲಾಟ್ಫಾರ್ಮ್ ಇಟ್ಕೊಂಡು ಅವರು ಕ್ರೈಮ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಕ್ರೈಮ್, ನೋಬಡಿ ಇಸ್ ಅಗ್ರೀಯಿಂಗ್ ದಟ್ ಇಟ್ಸ್ ನಾಟ್ ಕ್ರೈಮ್. ಸೊ ದಿಸ್ ಕ್ರೈಮ್ ಕರೆಕ್ಟ್ ಕ್ರೈಮ್ ಅಂತ ಬಂದ ಮೇಲೆ ನನ್ನ ಹೆಸರು ಇಟ್ಕೊಂಡು ಕ್ರೈಮ್ ಮಾಡ್ತಾ ಇದ್ದಾರೆ ಎಲ್ಲ ಕಟ್ಟಿದ್ದಾರೆ, ಅಲ್ಲಿ ಕೆಲಸ ನಡೀಬೇಕು. ಆಮೇಲೆ ಒಂದ್ ಲೆವೆಲ್ಗೆ ಅವ್ರಿಗೆ ಏನಾದ್ರೂ ತೊಂದರೆ ಬಂದ್ರೆ HR ಹೆಡ್ ಏನು ಆಕ್ಷನ್ ತಗೊಂಡಿಲ್ಲ, ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಏನಾದ್ರೂ ಬೇರೆ ರೀತಿ ಅಪರಾಧ ಇವರ ವಿರುದ್ಧ ಕ್ರಮ ಆಗೇ ಆಗುತ್ತೆ, ಆಗಲೇಬೇಕು. ಹಿಂಗೆ ವ್ಯವಸ್ಥೆಯಲ್ಲಿ ಬದುಕಕ್ಕಾಗಲ್ಲ.